ಇಲ್ಲೇನಾಯ್ತದೆ? ಓ ಇಲ್ಲಿ ನಿಬ್ಬ ಒಳ್ಳೆ ಜನ ಮತ್ತೆ ನಮ್ಗೆ ಹೋದಲ್ಲ ಒಳ್ಳೆ ಜನ ಸಿಗ್ತಾರಲ್ಲ. ಯಾಕೆ ಇಷ್ಟಕ್ಕೆ ಸುಸ್ತಾಗ್ಬಿಟ್ರು? ಕೋಟೆ ಮೇಲೆ ಬಂದು ನೀವು ಇವಾಗ ಬೆಡ್ರೂಮ್ ಏನಲ್ಲ ಇದೆ. ಈ ಫಾಲ್ಟಾಗೆ ಟೂರಿಸ್ಟ್ ಕಡಿಮೆ, ಪೊದೆ ಪ್ರೇಮಿಗಳೇ ಜಾಸ್ತಿ ಇದೆ. ಎಂಟ್ರಿ ಈವ್ನಿಂಗು ದಾಲ್ಯಕ್ಕಿ ಹೋಗೋಣ ಅಂತ ಇತ್ತು. ದಾಲ್ಯಕ್ಕಿ ಹೋಗಿದ್ದ ಮುಂಚೆ ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡೋದು ಅಂತ ಇದೊಂದು ಫೋರ್ಟ್ ಐತಿ. ಫೋರ್ಟಿ ಬಂದ್ ನೀವು ಇಲ್ಲಿ ಕಾಣಿಸ್ತೈತದೆ, ಅದು ಬರೀ ಹಾಲ್ ಅಂತ ಇಲ್ಲಿ ತೋರಿಸ್ತೈತಿ. ಆ ಫೋರ್ಟ್ ತುಳಿ ತನಕನೂ ಬೈಕ್ ಹೋಗಿರಂತೆ. ಹೋನಾ ಹೋಗಿ ಆ ಫೋರ್ಟಿನ ಏನಿದೆ ಅದು ಕಾಣಿಸ್ತೈತಾ ಎಷ್ಟೈತಿ. ರಾತ್ರಿ ಹಳೆ ವಿಡಿಯೋ ನೋಡಿರ್ತೀರಲ್ಲ, ರಾತ್ರಿ ಲೈಟಿಂಗ್ಸ್ ಎಲ್ಲ ಐತಿ ತೋರಿಸಿದ್ನಲ್ಲ, ನನ್ನ ಪ್ರಕಾರ ಅದೇ ಅನ್ಸಿತ್ತದು. ಅದ ಚಿನ್ನ ಹೋಗೋಣ. ಮೇಲಿಂದ ಇಡೀ ಶ್ರೀನಗರ ಕಾಣಿಸ್ತದಂತೆ. ಅಲ್ಲಿ ಇದೇ ರೋಡಾ? ಇದೇ ರೋಡ್ ಅದೇ. ಗೈಸ್ ಮಿಸ್ ಮಾಡ್ತೀನಿ ಲೊಕೇಶನ್. ಗೈಸ್ ಶ್ರೀನಗರದಾಗ ಅಷ್ಟೇ ಒಳ್ಳೆ ಜನ, ಹೆಲ್ಪ್ ಮಾಡ್ತಾರಲ್ಲ, ಭಾರಿ ಹೆಲ್ಪ್ ಮಾಡ್ತಾರೆ ಪಾಪ. ಇದು ಅಷ್ಟೇ ಆ ಕಡೆ ಕೈ ನಾವೇ ಈ ಕಡೆ ಬಂದ್ಬಿಟ್ಟಿವಪ್ಪ. चलो थोड़ा हिल आएगा, वहाँ सिक्योरिटी लगी है, की गाड़ी ऊपर जाएगी, भाई ऊपर। भाई नाम क्या है फोर्ट का? आरी पर्वत। आरी पर्वत। आरी पर्वत। थोड़ा जाना, इधर जाना। हाँ इधर जाओ, मेन है ना। हाँ। मेन जाओ आगे। ओके। में गोदावरी आती है, आगे थोड़ा हिली आता है थोड़ा। हाँ वहाँ सिक्योरिटी लगी, आपको पता चलेगा, उसमें बोर्ड लिखा है, जब साइड है ऊपर जाएगी। ओके थैंक यू भाई। और चाय पियो। ओके और चाय पियो। ठीक है थैंक यू भाई. ಬಾಟ್ ಇದೆ ಗೈಸ್, ಒಳ್ಳೆ ಜನ ಮತ್ತೆ ನಮ್ಗೆ ಹೋದಲ್ಲ ಒಳ್ಳೆ ಜನ ಸಿಗ್ತಾ ಇದಾರಲ್ಲ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ. ಕಾಫಿ ಕುಡೀರಿ. ಪೆಟ್ರೋಲ್ ಬಂಕ್ ಅಲ್ಲಿ ಯಾರೋ ಅದೇ ಪಂಜಾಬ್ ಪೆಟ್ರೋಲ್ ಬಂಕ್ ಪೊಲೀಸು ಪೆಟ್ರೋಲ್ ಹಾಕ್ಸ್ತೀನಿ ಅಂದ್ರು, ನಾವು ಬೇಡ ಅಂತ ಬಂದ್ವಿ. ಪಂಜಾಬ್ ಹೇಳ ಮಾತೆ ಬಾರಿ ಖುಷಿ. ಪಾಪ ಇವ್ರೇ ರೆಸ್ಪಾನ್ಸ್ ಮಾಡೋದು ಎಲ್ಲ ಬರ್ತಿರೋದು ಒಳ್ಳೆ ಜನ ಮಾತ್ರ. ಹೋಗೋಣ ಈಗ. ಆ ಫೋರ್ಟ್ ಹೆಸರು ಅಂತ ಅಂದ್ರಲ್ಲ ಅವರು, ಹರಿ ಪರ್ವತ್. ಹರಿ ಪರ್ವತ್ ಅಂತೆ ಆ ಫೋರ್ಟಿನ ಹೆಸರು, ಹರಿ ಪರ್ವತ್. ಈಗ ಆ ಫೋರ್ಟಿ ಹೋಗೋಣ. ಬೆಳಗ್ಗೆ ಹತ್ತ ಬರೋದಿತ್ತು, ನಾವು ಮಧ್ಯಾಹ್ನ 1 ಗಂಟೆ ಬರ್ತಾ ಇದ್ವಿ ಫೋರ್ಟಿ. ಇಲ್ಲ ಆಯ್ತದೆ ವೇಟು ಹರಿ ಪರ್ವತ್. ಓಹೋ ಬಸ್ 6 ಗಂಟೆ ಕ್ಲೋಸು. 25 ರೂಪಾಯಿ ಅಷ್ಟೇ ನಮಗೆ. ನಮಗೆ 50, ನಮಗೆ 50 ರೂಪಾಯಿ. ಪಾರ್ಕ್ ವ್ಯೂ ಹಂಗೈತೆ ನೋಡಿ ಹೋಗಜಾರ್. ಲೋಕಲ್ ಬಸ್ ಹಿಂಗಡೆ ಗುಡ್ಡ ನೋಡ್ರಿ ಹೆಂಗೈತೆ. ಆ ಗುಡ್ಡ ಇಳ್ದೆ ಬಂದಿದ್ದಾವ ನಾವು. ಹಾ ಆ ಗುಡ್ಡನೇ ಹತ್ತಿ ಇಳ್ದೆ ಬಂದಿದ್ದು. ಫೋನ್ ಪೇ ಐತೆ ಇಲ್ಲ ಇಲ್ಲಿ. ನಮಗೆ 50 ರೂಪಾಯಿ ನಾವು ದೂರದಿಂದ ಬಂದವರಿಗೆ. ಈ ರೋಡ್ ನೋಡ್ರಿ ಹೆಂಗ್ ಕ್ರೇಜಿ ಐತಿ, ನೀರೆಲ್ಲ ಬರ್ತೈತಪ್ಪ ರೋಡ್ ಮೇಲೆ. ಒಳ್ಳೆ ಮಜಾ ಐತಿ. ಅಂತ ರೋಡ್ ಮೇಲೆ ನಡ್ಕೋಗೋದಾಗಿದ್ರೆ ಭಾರಿ ಕಷ್ಟ ಇತ್ತು. ನಮಗೂ ಹೋಗಿ ಮನ್ಸೆ ಆಗ್ತದೆ ನಡ್ಕೋಗೋದಾಗಿದ್ರೆ. ಅಲ್ಲಿ ತನಕ ಗಾಡಿನೇ ಹೋಗೋ ಇದಂತದು. ಇದು ಇವಾಗ ಮನೆ ಇದೆ, ಅಲ್ಲೇ ಮೇಲೆ ಆಕ್ವಾ ಗಾರ್ಡ್ ಏನೋ ಐತಂತೆ ನೀರು ಕುಡಿಯೋಕ್ಕೆ. ಸ್ವಚ್ಛ ಕುಡಿಯೋಣ ಹೊಟ್ಟೆ ತುಂಬ. ಇಲ್ಲಿ ದೋಸ್ತ್ ಎಲ್ಲ ಕಡೆ ನೀರು ಅಷ್ಟೇ ಒಂಥರ. ಈ ಕಡೆ ಈ ಪಂಜಾಬ್ ಮಹಾರಾಷ್ಟ್ರ ಆ ನೀರೆಲ್ಲ ಒಂಥರ ದಪ್ಪ ದಪ್ಪ ನೀರು, ಒಂಥರ ಚಪ್ಪೆ ನೀರು. ಶ್ರೀನಗರ ನೀರು ಏನು ಮಸ್ತ್ ಐತಿ ಗೊತ್ತಾ, ಬಿಸ್ಲೇರಿ ವಾಟ್ರೆ ಸೇಮ್ ಬಿಸ್ಲೇರಿ ವಾಟ್ರೆ. ಬಸ್ ವ್ಯೂ ನೋಡ್ರಿ, ಚಿಚ್ಚು ಹನಿ ಕಾಣಿಸ್ತಾ ಐತಿ. ಬಸ್ ಬನ್ನಿ, ಹೋದೆ ಪಾರ್ಕಿಂಗ್ ಇಲ್ಲೇ ಪಾರ್ಕಿಂಗ್ ಮಾಡ್ಬೇಕು. ಬನ್ನಿ ಇಲ್ಲೇ ನಡ್ಕೋಬೇಕಂತ ನಾವು. ಫೋರ್ಟ್ ತನಕನೂ ಇದಕ್ಕೆ ಹೋಗ್ತೈತಿ ಅಂತ ಅನ್ಕೊಂಡ್ ನೀವು. ಇಲ್ಲ ಫುಲ್ ಕಸ್ವ ಚೆಕಿಂಗ್ ನಡೀತೈತಿ. ಅಲ್ಲಿ ತಗೊಂಡಿದ್ ಟಿಕೆಟ ಇಲ್ಲಿ ಕೊಡ್ಬೇಕು. ಅದೇ ಪೂರ್ತಿ ಇಲ್ಲ ಆರ್ಮಿದೆ. ಬಸ್ ಇಲ್ಲಿ ಆಧಾರ್ ಕಾರ್ಡ್ನು ಕೊಟ್ಟು ಹೋಗ್ಬೇಕು. ಆಧಾರ್ ಕಾರ್ಡ್ ಕೊಟ್ಟು ಹೋಗ್ಬೇಕು. ಅಲ್ಲಿ ಪೂರ್ತಿ ಕಸ್ವಾಗಿ ಬಿಗಿಯಾಗಿ ಚೆಕಿಂಗ್ ಮಾಡ್ತಾ ಇದಾರೆ. ಅಲ್ಲಿ ಆಧಾರ್ ಕಾರ್ಡ್ ಕೊಟ್ಟು ಹೋಗ್ಲೇಬೇಕು. ಅದೇ ಪೂರ್ತಿ ಚೆಕ್ ಮಾಡ್ತಾರೆ ಇಡೀ ಬಾಡಿನೂ. ಈಗ ಈ ಕಡೆ ಹಿಂಗ್ ನಾರ್ಮಲ್, ನಮ್ ಕಡೆ ನಾರ್ಮಲ್ ಚೆಕಿಂಗ್ ಮಾಡಿದ್ರೆ ಆತರ ಮಾಡೋದಿಲ್ಲ. ಪೂರ್ತಿ ಹಿಂಗೆಲ್ಲ ಹಿಡಿದು ಇಡೀ ಬಾಡಿನೇ ಚೆಕ್ ಮಾಡ್ತಾರೆ, ಏನು ಇಟ್ಕೊಂಡಂಗಿಲ್ಲ. ಆಮೇಲೆ ವಾಟರ್ ಬಾಟ್ಲ್ ಆಗಿಲಿ ಏನೇ ಒಂದು ಐಟಮ್ನು ತಗೋಂಗಿಲ್ಲ. ಇಲ್ಲೇನೋ ಐತದೆ, ಎಂತ ಇದು ನೀರಿನ ಪೈಪ್ ಇದು. ಇಲ್ಲಿಂದ ಒಂದು 10 ನಿಮಿಷ ಟ್ರೆಕ್ಕಿಂಗ್ ಅಂತ. ಸ್ಟೆಪ್ಸ್ ಉಪ್ಪರ್ ಬಾರಿ ಸ್ಟೆಪ್ಸ್ ಇದೆ ಒಂದೇ. ಇದು ನೀರಿನ ಟ್ಯಾಂಕ್ ಇದು ಅಲ್ಲ. ಮಗ ಮೇಲ್ಮುಟ್ಟು ತಣ್ಣಗೆ ಫುಲ್ ಕೋಲ್ಡ್, ಸಿಕ್ಕಾಪಟ್ಟೆ ಕೋಲ್ಡ್ ಐತಿ ಇಲ್ಲಿ ಮೇಲೆ.
ನೀರ್ ಎಲ್ಲಿಂದ ಹೋಯ್ತು ಅಂತ ಗೊತ್ತಿಲ್ಲ. ಅದೇ ಇಲ್ಲಿ ಸ್ಟೋರ್ ಮಾಡಿ ಇಡೀ ಶ್ರೀನಗರ್ಗೂ ಕಳಿಸ್ತಾರೆ ನಾ ಇಲ್ಲಿ. ಹೌದಾ? ಮತ್ತೆ ಇಷ್ಟು ದೊಡ್ಡ ಟ್ಯಾಂಕ್ ಗಾಯ್ಸ್ ಅಲ್ಲೇ ಐತದೆ. ಸ್ಟೆಪ್ ಹತ್ಕಿಂತ ಹೋಗ್ಬೇಕಂತೆ. ನಮಗೆ ಮಾಡ್ಯಾರ, ಯೂಸ್ ಮಾಡ್ರಲ್ಲ ಇದನ್ನ ಕಷ್ಟಪಟ್ಟು ಮಾಡ್ಯಾರ. ಈಗ ಅದು ಬೇರೆ ಮಧ್ಯಾಹ್ನ 1 ಗಂಟೆಗೆ ಬಿಸಿಲಿ ಬಂದಿವ. ಸನ್ಸ್ಕ್ರೀನ್ ಕಲ್ಸೋಗೆ ಹೆಚ್ಚಿಗೆ ಬಂದಿದೆ, ಸೂಟ್ ಹೋಗದೆ. ಬರ್ರಿ ಹೋಗೋಣ. ಅಷ್ಟ ಜನ ಎಲ್ಲ ಬರ್ತಾರೆ. ಇದೇ ಪಾರ್ಟು. ಮೇಲ್ಗಡೆ ದೇವಸ್ಥಾನ ಇರ್ಬೋದು. ಅದೇ ಎಲ್ಲಾ ಕಡೆ ನೀರಿನ ವ್ಯವಸ್ಥೆ ಇಟ್ಟಾರೆ ಅಡ್ಡಿಲ್ಲ. ಪ್ಲಸ್ ಇಲ್ಲಿ ನೋಡ್ರಿ, ಇಡೀ ಶ್ರೀನಗರನೇ ಕಾಣಿಸ್ತೈತದೆ. ಆಮೇಲೆ ಇಲ್ಲಿಂದ ದಾಲ್ ಲೇಕು ಕಾಣಿಸ್ತೈತೆ. ಆ ಕಡೆನೇ ಇರೋದು ದಾಲ್ ಲೇಕು. ಈ ಕಡೆ ವ್ಯೂ ನೋಡ್ರಿ ಏನ್ ಕ್ರೇಜಿ ಆಗೈತಿ. ಪ್ಲಸ್ ಇಲ್ಲಿ ಕಾಣಿಸ್ತೈತಲ್ಲ, ಇದು ದಾಲ್ ಲೇಕು. ಆ ಕಡೆಯಿಂದ ತೋರ್ಸಲ್ಲ, ಇಡೀ ಶ್ರೀನಗರನೇ ಕಾಣಿಸ್ತಾ ಇತ್ತು ಆ ಕಡೆಯಿಂದ. ಪರಿಮಹಲ್ನ 1650 ಮೊಘಲರು ಕಟ್ಟಿದಂತೆ ಇದನ್ನ ಪರಿಮಹಲ್ನ. ಇದೆಲ್ಲ ಪೂರ್ತಿ ಕಸೋ ಬೇಲಿ ಅಂತ ಹಣ್ಣಿದಾವಲ್ಲ. ನಾವು ಬೈಕು ಅಲ್ಲಿ ತನಕನೇ ಹೋಗೈತೆ ಅನ್ಕೊಂಡಿವ, ಅಲ್ಲಿ ತನಕ ಹೋಗೋದಿಲ್ಲ ಬೈಕು. ಇಲ್ಲಿ ನೋಡ್ರಿ, ಇಲ್ಲಿ ಶ್ರೀನಗರನೇ ಕಾಣಿಸ್ತೈತಿ ಏನ್ ಸಕ್ಕತ್ತಾಗಿ. ಅದೇ ತರನೇ ಬೇರೆ ಇಳಿತೈತಿ. 1 ಗಂಟೆಗೆ ಬಂದ್ಬಿಟ್ಟಿವಪ್ಪ ಬಿಸಿಲು ಹೊತ್ತಿಗೆ. ಮತ್ತಿದು 6:30 ಕ್ಲೋಸ್ ಆಗ್ಬಿಡ್ತೈತೆ ಅಂತ. ಇದು ಬರಕ್ ಆಗೋದಿಲ್ಲ ಅಂತೂ. ಎಂಟ್ರಿ ಆದ ತಕ್ಷಣ ಈ ತರ ನೋಡ್ರಿ, ಚುಪ್ ಚುಪ್ ಹೋಗಿದಾವ. ಈ ಮಹಲ್ನ 7 ಹಂತ ಕಟ್ಟ್ಯಾರಂತ. ಇದನ್ನ ಸಕ್ಕತ್ತಾಗೈತಿ. ಇಲ್ಲಿ ಫಸ್ಟ್ ಎಂಟ್ರಿ ಆಗ್ತಾವ ನೀವು, ಇನ್ನ ಮೇಲೆ ಹೋಗ್ಬೇಕು. ಹುಡ್ರಿಗ ಪಾಪ ಸುಸ್ತಾಗ್ಬಿಡ್ತದೆ. ಈ ಮಹಲ್ ಏನ್ ಕಟ್ಟ್ಯಾರೆ, ಈ ಗುಡ್ಡಿಗೆ ಜಬಾವಾರ್ ಅನ್ನೋ ಹೆಸರಂತೆ. ಈ ಗುಡ್ಡಿಗೆ, ಈ ಗುಡ್ಡೆ ಮೇಲೆ ನಿಂತ್ಕೊಂಡ್ರೆ ಇಡೀ ಶ್ರೀನಗರ ದಾಲ್ ಲೇಕ್ ಎಲ್ಲ ಕಾಣಿಸ್ತೈತೆ. ಈ ಗುಡ್ಡೆ ಮೇಲೆ 7 ಹಂತವಾಗಿ ಪರಿಮಹಲ್ನ ಕಟ್ಟ್ಯಾರೆ. ಇವಾಗ ಇಲ್ಲಿಂದ ಮೇಲೆ ಹೋಗ್ಬೇಕು. ಇದು 7 ಹಂತ ಆಗೈತಂದೆ ಈ ಮಹಲ್ ಕಟ್ಟಿದ್ದು. ಇನ್ ಕಟ್ತಾ ಇದಾರೆ ಮೊಘಲ್ ಚಕ್ರವರ್ತಿ ಪಾಷಾ ಜಹಾನ್ ಅವ್ರ ಮೊಮ್ಮಗನ ಹೆಸರು ಅಂತ ಅಂದ್ರೆ ದಾರಾ ಶಿಕಾ ಅಂತೆ. ದಾರಾ ಶಿಕಾ ಅವ್ರ ಹೆಸರು ಹೆಂಗೈತಿ. 7 ಹಂತವಾಗಿ ಕಟ್ಟಿರೋದಿದ್ನ. ಅದು 1650 ಕಟ್ಟಿರೋದು. ಇವಾಗ ಹೋಗೋಣ. ಇಲ್ಲಿ ಫಸ್ಟ್ನೇ ಎಂಟ್ರಿ. ಇವಾಗ ಇಲ್ಲಿಂದ ಮೇಲೆ ಹೋಗ್ಬೇಕು. 7 ಹಂತ ಐತಂತೆ. ಹುಡ್ರು ಆಲ್ರೆಡಿ ಸುಸ್ತಾಗಿ ಕುಂತ್ಬಿಟ್ಟಾರೆ. ನೀನ್ ನೋಡ್ರ, ಅಯ್ಯೋ ಪಾಪ ಅನಿಸ್ತಿದೆ. ನಾವು ಇದನ್ನ ಅಲ್ಲಿ ಮೇಲಿಂದ ನೋಡಿದ್ರೆ ಜಾಸ್ತಿ ದೂರ ಅನ್ಕೊಂಡಿ, ಅಷ್ಟೊಂದು ದೂರ ಇಲ್ಲ. ಅದ್ ಹೇಳಿ ಕರೆಕ್ಟ್ 10 ನಿಮಿಷ ಹುಡ್ರಿ 10 ನಿಮಿಷ ಅಂದ್ರು. ಇಲ್ಲೊಂದ್ ಗೇಟ್ ಐತಲ್ಲ, ಹಂಗ ಮೇಲೊಂದ್ ಗೇಟ್ ಐತಿ. 7 ಹಂತ ಐತಂತೆ ಇದು. ಇಲ್ಲಿಂದ ಇಡೀ ಶ್ರೀನಗರ ಮತ್ತೆ ದಾಲ್ ಲೇಕ್ ಕಾಣಿಸ್ತೈತೆ. ಇವಾಗ ಸಂಜೆ ದಾಲ್ ಲೇಕ್ ಹೋಗ್ಕೋ. ಸದ್ಯ ಕಾಣಿಸ್ತೈತಾ ಶ್ರೀನಗರ ಕಾಣಿಸ್ತೈತಿ. ಇಲ್ಲಿಂದ ಅರ್ಧ, ಮೇಲಿಂದ ಪೂರ್ತಿ ಕಾಣಿಸ್ತೈತಿ. ಬೆಳಿಗ್ಗೆ 6 ಗಂಟೆ ಬಂದ್ರೆ ಒಳ್ಳೆ ಇರೋದು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಇಲ್ಲಿ ಆಗಿನ ಕಾಲದಾಗಲ್ಲ ಅದ್ ಹೆಂಗ್ ಹತ್ತಾರೇನಪ್ಪ. ಈ 40 ಹೋದಾಗಲ್ಲ ಅದೇ. ಇದು 2ನೇ ಬಾಗ್ಲು. ತಣ್ಣಗೈತಿ. ಇದು ಹೆಂಗೈತಿ ನೋಡ್ರಿ, ಆಗಿನ ಕಾಲದಾಗ ಬಾಗ್ಲು ಚೇಂಜ್ ಏನ್ ಮಾಡಲ್ಲ. ಆಗಿನ ಕಾಲದ ಕಬ್ಬಣ ಕಲ್ ಹೋದ ಬರ್ರಿ ಬಾಗಲ್ಲ. ಸಂಗೆ ಇದು ಇನ್ನೊಂದನೇ ಗೇಟು. ಯಪ್ಪ 7 ಗೇಟ್ ಇದು 3ನೇ ಗೇಟು. ಬಾಗಲ್ ಇಟ್ಟವನ. ಆಗಿನ ಕಾಲದಾಗ ನೋಡ್ರಿ ಮರ, ಅದೇ ಚಿಲ್ಕ, ಈ ಚೂಪ ನಾವು ಅದೇ ಹೆಂಗದ ನೋಡಿ. ಆ ಬಾಗ್ಲ ಹತ್ತ ದೊಡ್ಡ ಹಸಿಗೊಂದು ವ್ಯೂ ತೋರಿಸ್ತೀನಿ. ಏನ್ ಕ್ರೇಜಿ ಐತಿ ಗೊತ್ತಾ. check out this view. Wow! Beautiful! ಯಾಕೆ ಇಷ್ಟಕ್ಕೆ ಸುಸ್ತಾಗ್ಬಿಟ್ರು ಅದೇ ಹುಡ್ರು. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಈ ಕಡೆಯಿಂದ ನೋಡ್ರಿ ವ್ಯೂ ಏನ್ ಸಕಲ ಕಾಣಿಸ್ತೈತಿ. ಕೆಳಬರ ಬರ ಇಷ್ಟು ದೂರ ಬಂದ್ ಕೆಳ ಬರೋದಿಲ್ಲ. ನೋಡ್ಕಿ ಬರೋಣ ಬಾ. ಕಳ್ಸಿದೆ ಹೂ ಅಲ್ಲ, ಇದು ಒಳ್ಳೆ ಫೋಟೋ, ಸಕಲ ಫೋಟೋ ತಕ್ಕೋದು. ಬಟ್ ಇದು ಸಿದ್ದು ಮೂಸೆ ಅವ್ರ ಮನೆ ಹಿಂಗೇನೆ ಎಕ್ಕಿ ಬನ್ನಿ ನಾನು. ಇದೊಂಥರ ಕೆರೆ ತರ ಐತಿ. ಇಳಿಬೋದು ಅನ್ಸತಿ. ಇಲ್ಲಿ ಮೆಟ್ಲೆ ಇದಾವ. ಅದೇ ಇಲ್ಲಿ ಸೆಕ್ಯೂರಿಟಿ ಮಾತ್ರ ಭಾರಿ ಟೈಟ್ ಐತಪ್ಪ. ಕೆಳಗೆ ಹೋಗೋದಿಲ್ಲ. ಮತ್ತೆ ಅವನಿಗೆ ಬೇಕು ಆರ್ಮಿಯರ್ ಹತ್ರ ಬೈಸ್ಕಿನೋದು. ಸೆಕ್ಯೂರಿಟಿ ಹತ್ರ ಬೈಸಿನ್ ಸಾಕೈತಿ. ಆರ್ಮಿಯರ್ ಹತ್ರ ಬೈಸಿ ಹೋಗಷ್ಟೇ. ಇದು ಕಲ್ಯಾಣಿ ತರ ಐತಿ ನೋಡ್ರಿ. ಈಗ ಈ ಫೋಟೋಗೆ ಎಲ್ಲದೂ ಇತ್ತು ಅನ್ಸೈತಿ. ಅದೇ ಲೇಕ್ ಐತಿ ಅಲ್ಲಿ ಪೂರ್ತಿ. ಈ ಗುಡ್ಡೆ ಐತಲ್ಲ, ಈ ಗುಡ್ಡೆ ಅರ್ಧಪ್ಪ. ಸ್ಟಾರ್ಟಿಂಗ್ ನಾ ತೋರಿಸ್ತಲ್ಲ, ಅಲ್ಲಿ ನೀರಿನ ಟ್ಯಾಂಕೇ ಐತಪ್ಪ. ಇಡೀ ಶ್ರೀನಗರ ಕಲ್ಲಿಂದನೇ ಎಕ್ಸ್ಪೋರ್ಟ್ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ. ಇಲ್ಲಿ ಅದೇ ಸಿಂಕ್ ಟ್ಯಾಂಕ್ ಎಲ್ಲ ಐತಿ. 1650 ಕಟ್ಟ್ಯಾರ ಅಂತ ಇದನ್ನ. ಇಲ್ಲಿ ಏನಾಯ್ತು ಅಂತ ಡ್ರಿಂಕಿಂಗ್ ವಾಟರ್, ಕುಡಿಯೋ ನೀರಂತ ಇದು. ಇದೇನೋ ಆಗಿನ ಕಾಲದಾಗ ಎಂತಕ್ ಮಾಡಿದ ಅಂತ ಗೊತ್ತಿಲ್ಲ. ಬರ್ರ ಮಕ್ಳಿಗೆ ಸುಸ್ತಾಗಿ ಕುತ್ಕೊಂಡಪ್ಪ. ಯಾವ ಇವೆಲ್ಲ ಮಸ್ಜಿದ್ ಹೋಗಾಶ್. ಇಲ್ಲೊಂದ್ ಮೆಟ್ಲ ಐತಿ. ಇಲ್ಲಿ ಕೆಳಗೆ ಹೋಗ್ಬರೋಣ. ಹಿಂಗ ಈ ತರ ಫೋಟೋ ಇರ್ತಿತ್ತವ ನೋಡಕ್ ಒಳ್ಳೆ ಮಜಾ. ಸಂತೋಷ. ಗಾಯ್ಸ್ ಇದು ಇನ್ನೊಂದ್ ಬಾಗ್ಲು. ಇಲ್ಲಿ ನೋಡ್ರಿ ಏನ್ ಸಕದ ಡಿಸೈನ್ ಮಾಡ್ಯಾರೆ. ಈಗ ಬರ್ರಿ ಈ ಕಡೆಯಿಂದ ಹೋಗೋಣ. ಈ ಕಡೆಯಿಂದ ಶ್ರೀನಗರ ಇಡೀ ಶ್ರೀನಗರನೇ ಕಾಣಿಸ್ತೈತಿ ಇರ್ಬೇಕು. ಗೈಸ್ ಇಲ್ಲಿ ಕೆಳಗ್ ಮತ್ತೊಂದು ಐತದೆ. ಮತ್ ಕೆಳಗೆ ಇಳಿದ್ಬಿಟ್ಟಿನಪ್ಪ ದೇವ್ರ. ಓಹೋ ಗೈಸ್ ಕೆಳಗೆ ಇನ್ನೊಂದು ಕಲ್ಯಾಣಿ ತರ ಐತದೆ. ಇಲ್ಲಿ ಇನ್ನ ಹೋಗ್ಬೋದು.
ಪೂರ್ತಿ ಇದು ಕಟ್ಟಿರೋದು ನಮ್ ಕಡೆ ಬೆಲ್ಲ ಸುಣ್ಣ ಕಟ್ಟಿದ್ರಲ್ಲ, ಇಲ್ಲಿ ಅದೇ ತರನ ಇಲ್ಲೂ ಸುಣ್ಣ ಯೂಸ್ ಮಾಡಿರ್ತಾರಪ್ಪ. ಸುಣ್ಣ ಯೂಸ್ ಮಾಡದೆ ಕಟ್ಟಿರೋದಿಲ್ಲ. ಅದೇ ಇಲ್ಲಿ ಈ ತರ ಕಟ್ಟ್ಯಾರ, ಈ ತರ ಕಲ್ಲಿಂದ. ನಮ್ ಕಡೆನೆ ಬೇರೆ ತರ ಕಲ್ಲಿಂದ ಕಟ್ಟ್ಯಾರ, ಈ ಕಡೆನೆ ಬೇರೆ ತರ ಕಲ್ಲಿಂದ ಕಟ್ಟ್ಯಾರದೆ. ಈ ಕೆಳಗ್ ಇನ್ನ ಐತಿ ಇಲ್ಲ ನೋಡ್ರಿ, ಶ್ರೀನಗರನೇ ಕಾಣಿಸ್ತೈತಿ. ಏನ್ ಕ್ರೇಜಿ ಆಗೈತಲ್ಲ. ಇಲ್ಲೇನಾಯ್ತದ, ಓ ಇಲ್ಲಿ ನಿಬ್ಬಿ ಎಲ್ಲ ಇದಾರೆ. ಮತ್ ಈ ಕಡೆಯಿಂದಾನೆ ಮತ್ ಕೆಳಗಿಂದಾನೆ ಬತ್ತು. ಅದೇ ಯಾವಾಗ ಅಲ್ಲಿ ಹೋಗಿದ್ದೀವಲ್ಲ ಅದೇ ಫೋರ್ಟ್. ಮತ್ ಈ ಕಡೆಯಿಂದಾನೆ ಜಾಯಿನ್ ಆಗೈತೆ. ಇವಾಗ ಮೇಲ್ ಹೋಗೋಣ, ಹುಡ್ರೆಲ್ಲ ಕಾಯ್ತಾ ಇದಾವ. ಈಗ ಆ ನಿಬ್ಬಿ ಎಲ್ಲ ಕುಂತಿದ್ರಲ್ಲ, ಮತ್ ನಾ ಹುಡ್ರಿ ತೋರ್ಸಕ್ಕಾಗಿ ಬಂದೆ. ಅವ ಒಂದು ಹುಡುಗಿ ಎರಡು ಹುಡುಗಿ ಒಂದ್ ಹುಡುಗ. ಅದೇ ಇದು ಪೂರ್ತಿ ಮರದಾಗೆ ಮಾಡಿರೋದು. ಕುಸ್ಕಿಸ್ ಬಿದ್ರೆ ಮಾತ್ರ ಭಾರಿ ಕಷ್ಟ. ಇದ್ ಮತ್ತೆ ಹಂಗೆ ಚೆನ್ನಾಗಿತ್ ಕಣ. ಅವನ್ ಬಾ ಇದು ಮಸ್ಜಿದ್, ಇವ್ರು ನಮಾಜ್ ಮಾಡೋದು. ಹೋಗುದ ಒಳಗೆ ಅವ್ರಂಬ. ಎಂತ ಇದು ಚಾಪೆಲ್ಲ ಹಾಸಿರೋದೆ. ಬಸ್ ಇದೆ, ಲೈಟ್ ಎಲ್ಲ ಇಟ್ಟಾರೆ. ಇದು ಅವ್ರು ಆಗಿನ ಕಾಲದಾಗ ಯೂಸ್ ಮಾಡ್ತಿದ್ರಂತೆ, ಇವು ಮಾಡ್ತಿದ್ರೇನ ಇದು ನಮಾಜ್ ಮಾಡೋದಕ್ಕಾಗಿ. ಇಲ್ಲ ಅವ್ರ ದೇವ್ರು ಇರೋದೇನಲ್ಲ ನನಗೆ ಗೊತ್ತಿಲ್ಲ. ನಾನು ಮಸೀದಿ ಒಳಗೆ ಹೋಗ್ಲ, ಒಂದ್ಸಲ ಹೋಗ್ಬೇಕಲ್ಲ. ಬಸ್ ಈ ಕಡೆ ಇದೇನಾಯ್ತಲ್ಲ, ಏನಕ್ಕೆ ಇದು ಕಟ್ಯಾರ? ಹಗ್ಗ ಕಟ್ಯಾರದೆ. ಹಾ ಹೋಗಿರ್ಬೇಕು, ಕೋಟೆ ಕಾಯಕ ಅನ್ಸತಿ. ಹೋನ ನಾವ್ ಒಂದ್ಸಲ ಮಸೀದಿ ಹೋಗಲ್ಲ, ಹೋಗ್ಬೇಕನ್ನ ಆಸೆ ಐತಿ. ಹೋನ ಏನ್ ಇವತ್ತು ಹೋನ ಇಲ್ಲಿಗೆ. ಇಲ್ಲಿ ಡ್ರಿಂಕಿಂಗ್ ವಾಟರ್ ಅಂತ ಬರ್ದಾರೆ, ಬಟ್ ಕ್ಲೋಸ್ ಐತಿ, ಕುಡಿಯೋ ನೀರಂತೆ. ಹೋನ ಬರ್ರಿ, ಇನ್ನು ನಾವು ಎಕ್ಸ್ಪ್ಲೋರ್ ಮಾಡಿದ್ ಅರ್ಧ ಕೋಟೆನೂ ಎಕ್ಸ್ಪ್ಲೋರ್ ಮಾಡಲ್ಲ, ಇನ್ನು ಮೇಲ್ ಐತೆ. ಮೇಲೋಗಿ ಎಕ್ಸ್ಪ್ಲೋರ್ ಮಾಡೋಣ. ಬಸ್ ಇಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕ್ಯಾರದೆ. ಮೋಸ್ಟ್ಲಿ ರಾತ್ರಿ ಕೋಟೆ ಜಿಗಿಮಿಗಿ ಮಾಡ್ತಾರೆ ನಾ ಕೋಟೆ ನಮ್ ಕನ್ನಡದವ್ರದ. ಮಸ್ತ್ ಐತಿ, ಬಟ್ ಟ್ರೆಕ್ಕಿಂಗ್ ಮುಕ್ಕಳ ಟ್ರೆಕ್ಕಿಂಗು. ಇಲ್ಲಿ ನೋಡ್ರಿ ಏನ್ ಸಖತ ಕಾಣಿಸ್ತಾ ಇದೆ. ಇದು ಇನ್ನೊಂದ್ ಗೇಟು. ಅದೇ ಅವ್ರ ಭಾಷೆಗೆ ಏನೋ ಬರ್ತಾರೆ. ಯಾರ ಚಿತ್ರ ಬರ್ಸ್ಯಾರದೆ. ಇವೆರಡು ಕತ್ತಿ ಕುಡ್ಗೋಲು ಏನೇನೋ ಇದಾವು. ಗುರುದ್ವಾರ ಬರೇ ಗುರುದ್ವಾರ ಐತೆ. ಯಾಕ್ರ ಗೈಸ್ ಮರ ತುಂಡ್ ನೋಡ್ರಿ ಎಷ್ಟೆಷ್ಟು ದೊಡ್ಡ ಪಾಪ ಹುಡ್ರಿಗೆ ಆಗ್ತಾ ಇಲ್ಲ. ಇದು ಗುರುದ್ವಾರ ಅಂತೆ. ಇಲ್ಲಿ ದೇವಸ್ಥಾನ ಐತಲ್ಲ ಇಲ್ಲಿ. ಗುರುದ್ವಾರ, ಕಾಳಿ ಮಾತಾ ಟೆಂಪಲ್. ನಮ್ ಹಿಂದೂ ದೇವರು ಐತದ ಇಲ್ಲಿ. ಕೋಟೆ ಮೇಲ್ ನೋಡ್ರಿ ಯಾವ ತರ ಐತಿ ಇಲ್ಲಿ. ಹಿಂದೂ ದೇವರು ಐತಿ ಇಲ್ಲಿ. ವಾಲಿಬಾಲ್ ಆಡ್ತಾ ಇರೋದ ಇಲ್ಲಿ ಮೇಲ್ ನೋಡ್ರಿ. ಇನ್ ಸ್ವಲ್ಪ ಮೇಲದ ಮೇಲದೆ ಕಿಂಡಿ. ಬಸ್ ಇಲ್ಲೊಂದ್ ದೇವಸ್ಥಾನ ದೇವ್ರ ಐತದೆ. ಆಮೇಲೆ ಇಲ್ಲೊಂದ್ ದೇವ್ರ ಐತಿ. ಇದೇನು ಅಂತ ಗೊತ್ತಾಗ್ತಾ ಇಲ್ಲಲ್ಲ. ಫಸ್ಟ್ ಕಸ ನೀರ್ ಕುಡ್ಕೊಂಡು ಆಮೇಲೆ ಎಕ್ಸ್ಪ್ಲೋರ್ ಮಾಡೋಣ. ಬಾಯೆಲ್ಲ ಒಣಗಿ ಬರುತ್ತೆ. ಗೈಸ್ ಇಲ್ಲಿ ತಣ್ಣಗ್ ನೀರಿಟ್ಟಾರೆ ಮರದ ಕೆಳಗೆ. ಕಸ ನೀರ್ ಕುಡ್ಕೊಂಡು ಅಲ್ಲಿ ದೇವಸ್ಥಾನ ಐತೆ. ಅವೆರಡು ದೇವಸ್ಥಾನ ಒಳಗೂ ಹೋಗ್ಬರೋಣ. ಗೈಸ್ ಕಾಶ್ಮೀರ್ ನೀರು ಒಂಥರ ಮಣ್ ಸ್ಮೆಲ್ ಅಲ್ಲ, ಬಟ್ ಇನ್ನೊಂಥರ ರುಚಿ ಐತಿ ನೀರು. ಸಕ್ಕತ್ ರುಚಿ ಐತಿ. ಗೈಸ್ ಇಲ್ಲೊಂದ್ ದೇವಸ್ಥಾನ ಐತಿ, ಇಲ್ಲೊಂದ್ ಮ್ಯೂಸಿಯಂ ಐತಿ. ದೇವಸ್ಥಾನಕ್ಕೆ ಹೋಗ್ಬರ ಫಸ್ಟ್. ತುಂಬಾ ದಿನ ಆಯ್ತು ಗೈಸ್. ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬರೋಣ. ಹಿಂದೆ ಬರ್ದಾರೆ, ಅರ್ಥ ಆಗೋದಿಲ್ಲ ಹಿಂದಿ. ಗೈಸ್ ಇಲ್ಲಿ ರಾಮ ಮಂದಿರ ಐತದೆ. ರಾಮೇಂದ್ರ ಫೋಟೋ ಹಾಕ್ಯಾರ. ದೇವ್ರು ನೋಡ್ರಿ ಹೆಂಗೈತೆ. ಒಳ್ಳೆ ಮೆತ್ತಗೈತಿ ಇಲ್ಲಿ ಕುಂಡ್ರಲಿಕ್ಕೆ. ಇಲ್ಲೇ ಇರೋ ಕುಂತಾಯ್ತು ಒಂದ್ಸಲಿ. ಆಮೇಲೆ ಕುಂಡ್ರಕ್ ಹೋದೆ. ಅಲ್ಲಿ ಒಳಗಡೆ ಮ್ಯೂಸಿಯಂ ಎಲ್ಲ ಐತೆ. ಮ್ಯೂಸಿಯಂ ಎಲ್ಲ ಯೂಸ್ ಮಾಡಿ ಬಿಟ್ಟಿರೋ ಇದಾವ. ಅವನೇ ಕಟ್ಕೆ ಹೋಗಷ್ಟೇ ತಲೆಗೆ. ಮತ್ ನಮ್ಮ ಹತ್ರ ಇಲ್ಲ ಅಂದ್ರೆ ಅವ್ರವ್ರದ್ದು ಪದ್ಧತಿ ಕಣ. ಹಂಗೆ ಈಗ ನಮಾಜ್ ಮಾಡೋಕರೆಲ್ಲ ಟೊಪ್ಪೆ ಅಕ್ಕಿನೇ ಮಾಡ್ತಾರ, ಹಂಗ ಅದೇ ತರ ಅದನ್ನ ಅಕ್ಕಿಂದ ತಲೆ ಮೇಲೆ ಹಿಂಗ ಅಕ್ಕಿಂದ ಹೋಗ್ಬೇಕನ್ನ ಅದ್ರದೊಂದು ಪದ್ಧತಿ ಇರ್ತಿತ್ತು ಅಷ್ಟೇ. ಗೈಸ್ ಇದು ಮ್ಯೂಸಿಯಂ, ಕಲ್ಸಾ ಮ್ಯೂಸಿಯಂ ಅಂತ ಇದು. ಇದೇನು ಹಿಂಗೈತೆ. ಗೈಸ್ ಇಲ್ಲ ಐತ್ ನೋಡ್ರಿ ಹಿಸ್ಟ್ರಿ. ಇದು ಪೂರ್ತಿ ಸರ್ದಾರ್ ಸಿಂಗ್ ಎಲ್ಲ ಐತಿ. ಓದ್ತಾ ಕುಂತ್ರೆ ಆಗೋದಿಲ್ಲ. ಫೋಟೋ ನೋಡ ಅರ್ಥ ಮಾಡ್ಕೋಬೇಕಷ್ಟೇ ನೋಡೋದು. ಎಲ್ಲರೂ ಗಡ್ಡ ಬಿಟ್ಟಾರಲ್ಲ. ಬಾಬಾ ಬಂದಾ ಸಿಂಗ್ ಹೊರಡ ಇದು. ಹಾ ಗೈಸ್ ಫೋರ್ಟ್ ಹಿಂಗಿತ್ತನ ಅದು. ಇದು ಇದೆಲ್ಲನ ಅದು. ಇದು ಅಟ್ಯಾಕ್ ಆದ್ಮೇಲೆ ಇದು
ಹಾ ಹರಿ ಪರ್ವತ್ ಹಿಂಗಿತ್ತು ನೋಡ್ರಿ. ಪಿಕ್ಚರ್ ಟೇಕನ್ 22 ಜುಲೈ 1932 ತೆಗ್ದಿರೋದಿದ್ದ ಪಿಕ್ಚರ್. ಹಾ 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 ಸಿರಲ್ ಐದಾರ ನೋಡ್ರಿ. ಬಾಬಾ ಬಘೇಲ್ ಸಿಂಗ್ ಗೋಲಕ್ ಅಂದ್ರೆ ದುಡ್ಡಿಂದ ಹಾಕೋದು. ಡಿಜೆನೆಲ್ಲ ಹಾಕ್ಯಾರದೆ ಫೆಸ್ಟಿವಲ್ ದಿನ ಎಲ್ಲ ಸಾಂಗ್ ಹಾಕ್ತಿದ್ರ ಅನ್ಸುತ್ತೆ. ಇಲ್ಲಿ ಮೇಲೆ ಬಂದವಲ್ಲ ಕಿಂಡಿ 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 ಕಾಣವಲ್ಲ, ಕಿಂಡಿ ಕಿಂಡಿ ಹತ್ರ ಇನ್ನೂ ಐತಿ ಕಣ ಉದ್ದಕ್ಕೆ ಕಾಣಿಸ್ತೈತಲ್ಲ. ಹಾ ಇಲ್ಲಿಂದ ಗನ್ ಹಿಡ್ಕೊಂಡು ಡಮ್ ಅನ್ಸರಿ ನಾ ಬಂದಾಗ ಏನ್ ಕ್ರೇಜಿ ಆಗೈತಲ್ಲ. ಇವು ಮೇಲ್ ಕೋಟೆ ಮೇಲೆ ಬಂದಿವ, ಇವಾಗ ಬೆಡ್ರೂಮ್ ಏನಲ್ಲ ಅವ್ರದ್ದು, ಅದೇ ರೂಮ್ 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 ಇದಾವ. ಇವಾಗ ಗಿಡ ಎಲ್ಲ ಬೆಳ್ಕೊಂಡವ. ಇಲ್ಲೇನಾಯ್ತದೆ ಅಲ್ಲ. ಎಷ್ಟು ಗಾಯ್ಸ್ ಈಗೊಂದು ವ್ಯೂ ತೋರಿಸ್ನೆ, ಇಡೀ ಶ್ರೀನಗರನೇ ಕಾಣಿಸ್ತೈತಿ. ಏನೈತ್ಲ ಗಾಯ್ಸ್, ಗರಡ 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 ಇಡೀ ಶ್ರೀನಗರನೇ ಕಾಣಿಸ್ತಾ ಇತ್ತು. ನೋಡ್ರಿ ಅದ ಕ್ರೇಜಿ ಐತಿ. ಇಡೀ ಶ್ರೀನಗರನೇ ಕಾಣಿಸ್ತಾ ಐತಿ. ದಾಲ್ ಲೇಕು ಕಾಣಿಸ್ತಾ ಐತಿ. ಅದೇನದು ಫೀಲ್ಡ್, ಅದು ತಣ್ಣಗೆ ಹೊರ್ತಪ್ಪ. ಬಸ್ ಇಲ್ಲಿ ಏನ್ ಬೇಕಿತ್ತು ಗೊತ್ತಾ, ಒಳ್ಳೆ ಫೋಟೋಸ್ ವಿಡಿಯೋಸ್ ತಕೊಂಡ್ಬಂದ್ವ. ಈ ಕಡೆ ಏನೋ ಕಣ ಕಿಂಡಿ ಐತಿ, ಏನೋ ಕಿಂಡಿ ಐತಿವಿ. ಇದೇ ಡೆಡ್ ಎಂಡ್ ಅನ್ಸುತ್ತೆ, ಡೆಡ್ ಎಂಡ್ ಇದು. ಇಷ್ಟೇ, ಇಲ್ಲಿ ಯಾರ್ಯಾರು ಬರ್ತಾರೆ ಬಂದಲ್ಲಿ ಠಮ್ ಅನ್ಸಕ್ಕೆ. ಇವಾಗ ಈಚೆ ಕಡೆಯಿಂದ ಒಂದು ಕಿಂಡಿ ಐತಿ. ಹಿಂಗ್ ಇಲ್ಲೇನ ಶೆಡ್ ಮಾಡಿರಲ್ಲ, ಎಂತ ಶೆಡ್ ಇದು? ಬಾತ್ರೂಮ್ ಗೈಸ್, ವಾಶ್ರೂಮ್ ಐತಿ ಇಲ್ಲಿ ಗೈಸ್. ಇಲ್ಲೊಂದ್ ಕಲ್ಯಾಣಿ ಐತಿ, ಪೂರ್ತಿ ಗಿಡನೇ ಬೆಳ್ಕೊಂಡೈತೆ. ಮುಗೀತು ಕೋಟೆನ ಎಕ್ಸ್ಪ್ಲೋರ್ ಮಾಡಿದ್ದು, ಮುಗೀತು. ಇದ್ರಕ್ಕೆ ವ್ಯೂ ನೆಕ್ಸ್ಟ್ ಲೆವೆಲ್ ವರ್ತ್ ಅಂದ್ರೆ ಈ ವ್ಯೂ ಮತ್ತೆ ಸ್ಟಾರ್ಟಿಂಗ್ ಒಂದ್ ನೋಡ್ತಲ್ಲ ಆ ವ್ಯೂ ಏನ್ ಐತಲ್ಲ. ಒಳ್ಳೆ ಹೈಟ್ ಕಟ್ಟಾರೆ ಕೋಟೆನ. ಇಲ್ಲಿ ಮನೆಯೆಲ್ಲ ಇದಾವಲ್ಲ ಇಲ್ಲಿ ಗೈಸ್, ಇಲ್ಲಿ ವಾಸ ಮಾಡ್ತಾರಂತೆ ಸ್ವಾಮೀಜಿ ಎಲ್ಲ. ಅದೇ ಇಲ್ಲ ಆರ್ಮಿಯರು ಇರ್ತಾರೆ ಇಲ್ಲಿ ಗೈಸ್, ಎಲ್ಲ ಸೆಕ್ಯೂರಿಟಿ ಆರ್ಮಿ ಇದೆ. ಆರ್ಮಿಯರ್ ಅಲ್ಲೇ ನಿಂತಾರೆ ಗೈಸ್. ಅಲ್ಲೊಂದ್ ವ್ಯೂ ಐತೆ, ವ್ಯೂ ಒಳ್ಳೆ. ಈ ಕಡೆ ವ್ಯೂ ಮಸ್ತ್ ಇತ್ತು, ಈ ಕಡೆ ಪಕ್ಕ ಲೇಕ್. ಇಲ್ಲ ಕಣ, ಗುಡ್ಡ ಕಾಣಿಸ್ತಿತ್ತು ಈ ಕಡೆಯಿಂದ ಗೈಸ್. ಆ ಕಡೆಯಿಂದ ಶ್ರೀನಗರ ಊರೆಲ್ಲ ಕಾಣಿಸ್ತಲ್ಲ, ಆ ಕಡೆಯಿಂದ 100% ಗುಡ್ಡ ಕಾಣಿಸ್ತೈತಿ. ಈ ಕಡೆಯಿಂದ ವ್ಯೂ ಈ ತರ ಕಾಣಿಸ್ತೈತಿ, ಮಸ್ತ್ ಆಗದೆ. ಇಡೀ ಕೋಟೆನ ಕಾಣಿಸ್ತೈತಿ ಈ ಕಡೆಯಿಂದ. ಏನ್ ಕ್ರೇಜಿ ಆಗೈತಲ್ಲ. ಹಾ, ನಾವ್ ಅಲ್ಲೇ ಹೋಗಿದ್ದು. ಅಲ್ಲೇ ಮಸೀದಿ ಅವ್ರು ಇದ್ ಮಾಡ್ತಿದ್ರಲ್ಲ, ಏನು ನಮಾಜ್ ಗಿಮಾಜ್ ಮಾಡೋದು ಅಲ್ಲೇ ಐತದೆ. ದಾಲ್ ಲೇಕು ಆ ಕಡೆ ಗುಡ್ಡನೇ ಲದಾಖ್ ಇರೋದೆ ಆ ಕಡೆ ಗುಡ್ಡ. ಅಷ್ಟ್ ವ್ಯೂ ನೋಡ್ರಿ, ಏನ್ ಕ್ರೇಜಿ ಆಗೈತಲ್ಲ ಗುಡ್ಡ. ಸ್ನೋ ಬಿದ್ದಾಗ ಮಸ್ತ್ ಕಾಣಿಸ್ತೈತೆ. ಸ್ನೋ ಬಿದ್ದಾಗೆಲ್ಲ ಬರ್ಬೇಕು ಒಳ್ಳೆ ಕ್ರೇಜಿ ಆಗಿ. ಇಡೀ ಶ್ರೀನಗರನೇ ಕಾಣಿಸ್ತೈತೆ ನೋಡ್ರಿ, ಏನ್ ಸಕ್ಕತ್ತಾಗೈತಿ ಗೊತ್ತಾ. ಮಾತೇ ಬರ್ತಾ ಇಲ್ಲ. ಒಂಟು ಇಲ್ಲಿಂದ ನಮ್ ಕನ್ನಡದವ್ರು ಸಿಕ್ಕಿದ್ರು, ಬೆಂಗಳೂರವರು ವಿಡಿಯೋ ಮಾಡ್ಕೊಂಡ್ಲ. ಅವ್ರು ಲಡಾಖ್ ಹೋಗಿ ಇಲ್ಲಿಗೆ ಬಂದಿರತ್ತೆ. ನಾವ್ ಇಲ್ಲಿಂದ ಲಡಾಖ್ ನಮ್ ಸುಮಾರು ಹೈಟ್ ಹೋಗೋದಲ್ಲ ಐತೆ. ಹಾ, ಮತ್ತೆ ಲಡಾಖ್ ಮುಕ್ಕಳರೆ ಬಿಸ್ಲಂತೆ, ರಾತ್ರಿ ಚಳಿ ಅಂತ, ಹೆವಿ ಚಳಿ. ಈ ಫಾಲ್ಟಾಗೆ ಟೂರಿಸ್ಟ್ ಕಡಿಮೆ, ಪೊದೆ ಪ್ರೇಮಿಗಳೇ ಜಾಸ್ತಿ ಇಲ್ಲಿ. ಮತ್ತೆ ಇಲ್ಲಿ ಆರ್ಮಿಯರಿಗೆ ಆಧಾರ್ ಕಾರ್ಡ್ ಕೊಟ್ಟೆ ಹೋಗ್ಬೇಕು. ಇಲ್ಲಿ ಮೇಲೆ ಬಂದು ಕುತ್ಕೊಬಿಡ್ತಾರಪ್ಪ. ಅದ್ ಹಿಂದ್ಗಡೆ ಕಾಣಿಸ್ತಾ ಇರ್ಬೋದು. ಅವ್ರು ಯಾಕೆ ಡಿಸ್ಟರ್ಬ್ ಮಾಡೋಣ, ನಾವ್ ಕಸುವಾಗಿ ಮುಂದ್ಕೊಂಡು. ಈಗ ಮೊಘಲ್ ಪಾರ್ಕ, ಅದು ನೋಡಕ್ ಬಾರಿ ಚೆನ್ನಾಗಿದೆ. ಮೊಘಲ್ ಪಾರ್ಕ್ ಅಂತ ಸಕ್ಕದೈತಿ. ಫೋಟೋದಾಗು ನೆಕ್ಸ್ಟ್ ಲೆವೆಲ್ ಐತೆ. ಶ್ರೀನಗರ್ ಮಿನಿಮಮ್ ಎಕ್ಸ್ಪ್ಲೋರ್ ಮಾಡಕ್ 3 ದಿನದಿಂದ 1 ವಾರ ಬೇಕು, ಅಷ್ಟು ಇದಾವೆ. ನಾಳೆ ಬೆಳಿಗ್ಗೆ ಸೋನ್ಮಾರ್ಗ್ ಹೊಡಿತೀವ. ಇವತ್ತು ಎಲ್ಲಿ ಬೇಕಾದ್ರೆ ಪೂರ್ತಿ ಕಂಪ್ಲೀಟ್ ಎಕ್ಸ್ಪ್ಲೋರ್ ಮಾಡೋಣ ಅಂತ.